ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಸಿದ್ದರಾಮಯ್ಯನವ್ರಿಗೆ ಶಿವರಾತ್ರಿ ಶಾಕ್ ಕೊಟ್ಟ ಡಿ.ಕೆ ಬಣ. ಯಾವ ರೀತಿ ಡಿ.ಕೆ ಶಿವಕುಮಾರ್ ಅವರು ಈಗ ಅಗ್ರೆಸಿವ್ ಆಗಿದ್ದಾರೆ ಅನ್ನೋದನ್ನು ಡೆಲ್ಲಿಯಿಂದ ಬಂದ ಮೇಲಂತೂ ಕ್ಲಿಯರ್ ಕಟ್ ಆಗಿ ನೋಡ್ಬಿಡ್ತು ಇಡೀ ರಾಜ್ಯ. ಇದ್ರ ನಡುವೆ ನೋಡಿ, ಡಿ.ಕೆ ಸಿ.ಎಂ ಆಗೋದನ್ನು ತಪ್ಪಿಸೋದಕ್ಕೆ ಸಾಧ್ಯವೇ ಇಲ್ಲ. ಡಿ.ಕೆ ಸಿ.ಎಂ ಆಗೇ ಆಗ್ತಾರೆ ಅಂತ ಸಿದ್ದರಾಮಯ್ಯನವ್ರಿಗೆ ಯಾವ ರೀತಿ ಈಗ ಮಾಸ್ಟರ್ ಸ್ಟ್ರೋಕ್ ಎದುರಾಗಿದೆ. ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಡಿ.ಕೆ ಶಿವಕುಮಾರ್ ಅವರ ಟೀಮ್ ಯಾವ ರೀತಿ ಅಗ್ರೆಸಿವ್ ಆಗಿದೆ ಅಂದರೆ, ಸಿದ್ದರಾಮಯ್ಯನವ್ರ ವಿರುದ್ಧ ಈಗ ಡೈರೆಕ್ಟ್ ಹಿಟ್. ಸಿದ್ದರಾಮಯ್ಯನವರನ್ನು ಬಾಯಿ ಮಾತಿಗೆ ಅವರು ದೊಡ್ಡ ಲೀಡರ್ ಅಂತ ಮನಸ್ಸಲ್ಲಿ ಏನೇ ಇದ್ರೂ ಅನಿವಾರ್ಯವಾಗಿ ಹೇಳಲೇಬೇಕಾಗುತ್ತೆ. ಅವರು ಸಿ.ಎಂ ಪೋಸ್ಟಲ್ಲಿರೋದು. ಬಟ್ ಅವರ ಮಗನ ವಿರುದ್ಧ ಈಗ ಹೆಂಗೆ ಡೈರೆಕ್ಟಾಗಿ ಅಟ್ಯಾಕ್ ಮಾಡ್ತಿದ್ದಾರೆ ಅನ್ನೋದಕ್ಕೆ ಇನ್ನೊಂದು ಬೆಳವಣಿಗೆ ನೋಡಿ. ಯತೀಂದ್ರ ಸಿದ್ದರಾಮಯ್ಯನವ್ರಿಗೂ ನೋಟಿಸ್ ಎಲ್ಲ ಕೊಡೋಕ್ಕೆ ಆಗಲ್ಲ. ಯತೀಂದ್ರ ಸಿದ್ದರಾಮಯ್ಯನವ್ರ ವಿರುದ್ಧ ಆ್ಯಕ್ಷನ್ ಆಗುತ್ತೆ ಅಂದ್ಕೊಂಡ್ರೆ ನೀವು ಆಗೋದೇ ಇಲ್ಲ. 100% ಯತೀಂದ್ರ ಸಿದ್ದರಾಮಯ್ಯ ನಮ್ಮ ಹೈಕಮಾಂಡ್ ಅಂತ ನಾವೆಲ್ಲ ಒಪ್ಪಿಕೊಂಡಿದ್ದೀವಿ. ಇದು ಗಣಿಗ ರವಿಕುಮಾರ್ ಅವರು ಯತೀಂದ್ರ ವಿರುದ್ಧ ಹೇಳ್ತಿರೋದು. ಸಿ.ಎಂ ಕುರ್ಚಿ ವಿರುದ್ಧ ಬಾಯಿ ಮುಚ್ಕೊಂಡಿರಬೇಕು, ಯಾರು ಮಾತಾಡಬಾರ್ದು ಅಂತ ಹೈಕಮಾಂಡು. ಮಲ್ಲಿಕಾರ್ಜುನ್ ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು, ವೇಣುಗೋಪಾಲ್, ಸುರ್ಜೇವಾಲ್ ಅವರೆಲ್ಲ ಹೇಳಿದ ಮೇಲೂ 5 ವರ್ಷ ನಮ್ಮ ಅಪ್ಪನೇ ಸಿ.ಎಂ ಅಂತಿರುವಂಥ ಯತೀಂದ್ರನವರೇ ಅವರೆಲ್ಲರಿಗಿಂತನೂ ಟಾಪ್ ಲೆವೆಲ್ ಇದ್ದಾರೆ ಅನ್ನೋದನ್ನು ನಾವು ಒಪ್ಕೊಂಡ್ಬಿಟ್ಟಿದ್ದೀವಿ. ಅವ್ರ ವಿರುದ್ಧ ಆ್ಯಕ್ಷನ್ ಆಗೋದೇ ಇಲ್ಲ ಬಿಡಿ. ಯತೀಂದ್ರ ಸುಪ್ರೀಂ ಲೀಡರ್ ನಮ್ಮ ಪಕ್ಷದಲ್ಲಿ ಅಂತ ಈಗ ಸರಿಯಾಗಿ ತರಾಟೆಗೆ ತಗೊಂಡಿರೋದು. ಮತ್ತು ಇದೇ ಹೊತ್ತಲ್ಲಿ ಗಣಿಗ ರವಿಕುಮಾರ್ ಅವರು ಹೇಳ್ತಿದ್ದಾರೆ ನೋಡಿ, ಡಿ.ಕೆ ಶಿವಕುಮಾರ್ ಅವರು ಸಿ.ಎಂ ಆಗೋದನ್ನು ತಪ್ಪಿಸೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಸೊ ಸಿದ್ದರಾಮಯ್ಯನವರು ಯಾವುದೇ ಬಗೆಯಲ್ಲಿ ಈಗ ಹೈಕಮಾಂಡ್ಗೆ ಕನ್ವಿನ್ಸ್ ಮಾಡೋಕೆ ನೋಡಿದ್ರು. ಸಿದ್ದು ಬಣದ ಶಾಸಕರು, ಸಚಿವರು ಸಿದ್ದರಾಮಯ್ಯನವರು ಇಲ್ಲದೆ ಈ ಗ್ಯಾರಂಟಿಯನ್ನು, ಸರ್ಕಾರವನ್ನು ನಿಭಾಯಿಸ್ಕೊಂಡು ಹೋಗೋದು, ಶಾಸಕರನ್ನ ಅನುದಾನವನ್ನು ಮ್ಯಾನೇಜ್ ಮಾಡೋದು ಸಾಧ್ಯವೇ ಇಲ್ಲ ಅಂತಲೇ ಹೈಕಮಾಂಡ್ಗೆ ಹೇಳ್ತಿರೋದು. ಬಿಟ್ಟು ಕೊಡೋ ದೊಡ್ಡ ವಿಷಯ ಅಲ್ಲ ಸರ್. ಸಿದ್ದರಾಮಯ್ಯನವ್ರು ಬಿಟ್ಕೊಡ್ಬಿಡ್ತಾರೆ, ಆದರೆ ಸರ್ಕಾರನೇ ಶೇಕ್ ಆಗಬಹುದು. ಸಿದ್ದರಾಮಯ್ಯನವ್ರನ್ನ ಬಿಟ್ಟು ಈ ಪರಿಸ್ಥಿತಿಯಲ್ಲಿ ಯಾರೂ ನಿಭಾಯಿಸೋಕ್ಕಾಗಲ್ಲ ಅಂತಾನೆ ಸಿದ್ದರಾಮಯ್ಯನವರ ಆಪ್ತರು ಹೈಕಮಾಂಡ್ ಮುಂದೆ ಇಡ್ತಾ ಇರೋದು. ಆದರೆ ತೆಲಂಗಾಣದಲ್ಲಿ ರೇವಂತ್ ರೆಡ್ಡಿ ಅವರು ಅಧಿಕಾರ ಮಾಡ್ತಾರೆ, ಕರ್ನಾಟಕದಲ್ಲಿ ಡಿ.ಕೆ ಶಿವಕುಮಾರ್ ಅವ್ರ ಹತ್ರ ಆಗಲ್ವಾ ಅನ್ನೋದು ಡಿ.ಕೆ ಫಾರ್ಮುಲಾ. ಡಿ.ಕೆ ಶಿವಕುಮಾರ್ ಅವ್ರಿಗೆ ಅಷ್ಟು ಅನುಭವ ಇಲ್ವಾ? ಅವರು ಹೊಸಬ್ರು. ಡಿ.ಕೆ ಶಿವಕುಮಾರ್ ಅವ್ರಿಗೆ ಈಗಾಗಲೇ ಸುದೀರ್ಘ ಅನುಭವ ಇದೆ. ಕರ್ನಾಟಕದ ಇಂಚಿಂಚನ್ನು ಕೂಡ ಅಳೆದು ತೂಗಿದ್ದಾರೆ ಅವರು. ಶಾಸಕರ ಬಲವೂ ಇದೆ. ಮನಿ ಮ್ಯಾನೇಜ್ಮೆಂಟು, ಮ್ಯಾನೇಜ್ಮೆಂಟು ಎಲ್ಲವನ್ನೂ ಅರ್ಥಕೊಂಡು ಇಲ್ಲಿಗೆ ಬಂದಿದ್ದಾರೆ. ಪಕ್ಷವನ್ನು ಆ ಪರಿಸ್ಥಿತಿಯಿಂದ ಈ ಪರಿಸ್ಥಿತಿ ತಂದು ಅಧಿಕಾರಕ್ಕೆ ಬರೋದಕ್ಕೂ ಕೂಡ ಪ್ರಮುಖ ಕಾರಣವಾಗಿದ್ದಾರೆ. ಇನ್ಯಾಕೆ ಡಿ.ಕೆ ಶಿವಕುಮಾರ್ ಅವರು ಸರಿದೂಗಿಸ್ಕೊಂಡು ಹೋಗೋಕ್ಕಾಗಲ್ಲ. ನಮ್ಮ ಐಡಿಯಾ ಏನು, ಬ್ಲೂ ಪ್ರಿಂಟ್ ಏನು ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ, ಅವಕಾಶ ಕೊಟ್ಟಿರ್ತಾನೆ ಅನ್ನೋ ರೀತಿಯಲ್ಲಿ ಡಿ.ಕೆ ಶಿವಕುಮಾರ್ ಅವ್ರ ಕಡೆಯಿಂದ ಕೂಡ ಭರ್ಜರಿಯಾಗೆ ಪ್ರೆಷರ್ ರೆಡಿ ಆಗ್ತಿದೆ. ಬಜೆಟ್ ಕೂಡ ರೆಡಿ ಮಾಡ್ಕೊಂಡಿದ್ರು ಅವರು. ಕೈಗಾರಿಕಾ ಕಾರಿಡಾರು ಬರೀ ಬೆಂಗಳೂರಲ್ಲ, ಎಲ್ಲ ಜಿಲ್ಲೆಗಳಲ್ಲಿ ಹೆಂಗೆ ಏನು ಮಾಡ್ಬೋದು, ನನ್ನ ಪ್ಲಾನ್ ಆಫ್ ಆ್ಯಕ್ಷನ್ ಹೆಂಗಿರುತ್ತೆ, ಆಂಧ್ರ ಪ್ರದೇಶವನ್ನು ಚಂದ್ರಬಾಬು ನಾಯ್ಡು ಅವರು ಹೇಗೆ ಪರಿವರ್ತನೆ ಮಾಡ್ತಿದ್ದಾರೋ ಆ ರೀತಿಯ ಪ್ಲ್ಯಾನನ್ನು ಡಿ.ಕೆ ಶಿವಕುಮಾರ್ ಅವರು ಹೈಕಮಾಂಡ್ ಮುಂದೆ ಎಲ್ಲ ಇಟ್ಟು 28 ಮತ್ತು 29 ಎಲೆಕ್ಷನ್ ದೃಷ್ಟಿಯಿಂದ ನನ್ನ ನಾಯಕತ್ವ ಪಕ್ಷದ ಭವಿಷ್ಯದ ದೃಷ್ಟಿಯಿಂದ ಬೇಕೇ ಬೇಕು ಅಂತ ಈಗ ವಾದ ಮಂಡಿಸಿ ಬಂದಿರೋದು. ಸೊ ಈಗ ನೋಡಿ, ಡಿ.ಕೆ ಕ್ಯಾಂಪ್ನ ಪರಮಾಪ್ತರು ಹೇಳ್ತಿದ್ದಾರೆ, ಅದು ಯಾರು ತಡಿತಾರೋ ನೋಡೋಣ. ಸಿದ್ದರಾಮಯ್ಯನವ್ರಿಗೆ ಓಪನ್ ಚಾಲೆಂಜ್ ಇದು, ಶಿವರಾತ್ರಿ ಶಾಕ್ ಓಪನ್ ಆಗಿ ಹೇಳ್ತಿರೋದು. ಅದು ಯಾರು ತಡಿತಾರೋ ನೋಡೋಣ. ಸಾಧ್ಯನೇ ಇಲ್ಲ ತಡೆಯೋದನ್ನ. ಡಿ.ಕೆ ಶಿವಕುಮಾರ್ ಸಿ.ಎಂ ಆಗೇ ಆಗ್ತಾರೆ ಅಂತ. ಫಾರಿನ್ಗೆ ಹೋಗಿದ ತಕ್ಷಣ ವಾಪಸ್ ಬಂದವ್ರು ಮುಖ್ಯಮಂತ್ರಿ ಉಳ್ಸೋಕ್ಕೂ ಆಗಲ್ಲ, ಇಲ್ಲ ಮುಖ್ಯಮಂತ್ರಿ ಚೇಂಜ್ ಮಾಡೋಕ್ಕೂ ಆಗಲ್ಲ. ಅಲ್ಲ, ನನಗೆ ಗೊತ್ತಿಲ್ಲ. ನಾನು 10 ದಿನ ನಾನು ದೇಶದಲ್ಲಿ ಇರಲಿಲ್ಲ. ನಮ್ಮ ಡಿ.ಕೆ ಶಿವಕುಮಾರ್ ಸಾಹೇಬ್ರು ಹೇಳಿದ್ದಾರೆ, ಯತೀಂದ್ರ ಅವರು ನಮ್ಮ ಹೈಕಮಾಂಡ್ ಅಂತ. ನಾನು ಅದನ್ನೇ ಪುನರ್ ಉಚ್ಚರಿಸ್ತೀನಿ. ಹೈಕಮಾಂಡ್ ಹೇಳೋದಕ್ಕೆ ಅವರು ಅದರಿಂದ ಅದ್ರ ಬಗ್ಗೆ ಜಾಸ್ತಿ ಕಮೆಂಟ್ ಮಾಡೋದು ಉಪಯೋಗ ಇಲ್ಲ. ಆಮೇಲೆ ಟಿ ವಿಯಲ್ಲಿ ಮಾತಾಡಿದ ತಕ್ಷಣ ಯಾರೂ ಚೇಂಜ್ ಆಗಲ್ಲ, ಟಿ ವಿಯಲ್ಲಿ ಮಾತಾಡೋದಿಲ್ಲ ಅಂದರೆ ಉಳ್ಕೊಳ್ಳೋದು ಇಲ್ಲ. ಅವ್ರು ನಮ್ಮ ಹೈಕಮಾಂಡ್ ಅಲ್ಲ, ಅವ್ರು ಕೊಡೋಕ್ಕಾಗಲ್ಲ. ಅಲ್ಲಲ್ಲ, ಇಲ್ಲಪ್ಪ, ವೆರಿ ಸೀರಿಯಸ್ ಆಗಿ ಹೇಳ್ತೇನೆ. ಅವರು ನಮ್ಮ ಹೈಕಮಾಂಡು, ಅವರು ಅದರಿಂದ ನಾವು ಕೊಡೋದಕ್ಕಾಗಲ್ಲ ಅವ್ರಿಗೆ. 100% ಒಪ್ಕೋತೀವಿ. ಒಪ್ಕೊಂಡಿದ್ದೀವಿ. ಯಾವ ಥರ ನಾನು ಹೇಳೋಕ್ಕಾಗತ್ತ? ಅಲ್ಲ, ಈಗ 4 ಸರಿ ಹೇಳಿದ್ರು ನೀವು ಯಾರು ಸ್ಟೇಟ್ಮೆಂಟ್ ಕೊಡಬೇಡಿ ಅಂತ.
ಕೊಡ್ತಾ ಇದ್ದೀವಿ ಅಂದರೆ ಅವ್ರ ಹೈಕಮಾಂಡೇ. ಯಾರು ಕೊಡೋದಕ್ಕೆ? ಸುಪ್ರೀಂ ಯಾರು ಇರ್ತಾರೆ ಅವರೇ ಹೈಕಮಾಂಡ್. ಯಡಿಯೂರಪ್ಪ ಅವರು ಸಿಎಂ ಆಗಿದ್ದಾಗ ವಿಜೇಂದ್ರ ಅವರ ಸೂಪರ್ ಸಿಎಂ ಅಂತ ನೀವೇ ಕೂಡ ವ್ಯಂಗ್ಯ ಮಾಡ್ತಿದ್ರಿ ಕಾಂಗ್ರೆಸ್ ಅವರು. ಅದಾಗಿ ಯತೀಂದ್ರ ಅವರು ಇದೇ ತರನಾ ಅಂತ? ಇಲ್ಲ, ನಮ್ಮ ಹೈಕಮಾಂಡ್ ಅವರು ಅಂತ ಹೇಳಿದ್ನಲ್ಲ. ನೀವು ನೋಡಿ ಹಿಂಗೆ ತಗ್ಲಾಕದ್ ನೀವು. ನಾವು ಇವ್ರು ನಮ್ಮ ಹೈಕಮಾಂಡ್ ಅಂದರೆ ನೀವು ಕರೆಯೋರ್ಗಿಂತ ಜಾಸ್ತಿನಾ ಡಿ ಕೆ ಅವ್ರಿಗಿಂತ ಕಡಿಮೆನಾ ಅಂತ ಕೇಳಿದ್ರೆ ಅವ್ರು ನಮ್ಮ ಈಗ ಹೈಕಮಾಂಡ್ ಅವರು ಮಾತಾಡಬೇಡಿ ಅಂತ ಹೇಳಿದೆ. ಮಾತಾಡ್ತಾ ಇದ್ದಾರೆ ಅಂದರೆ ಇವ್ರು ನಮ್ಮ ಹೈಕಮಾಂಡ್ ಅಂತ ಹೇಳಿರ್ಬೋದು. ನಮ್ಮವರು ಹೈಕಮಾಂಡ್ಗೆ ನೋಟಿಸ್ ಕೊಡ, ಹೈಕಮಾಂಡ್ ಅವರೇ ನೋಟಿಸ್ ನಮಗೆ ಕೊಡೋದು. ಹೈಕಮಾಂಡ್ ನಾವು ನೋಟಿಸ್ ಕೊಡೋಕ್ಕಾಗಲ್ಲ. ಇರ್ಬೋದು, ಅದರಲ್ಲೇನು ಮಾತಿಲ್ಲ. ಈಗ ಮಾತಾಡಬೇಡಿ ಅಂದಾಗಲೂ ಮಾತಾಡ್ತಾ ಇದೆ ಅಂದರೆ ಇಸ್ ಪವರ್ಫುಲ್ ಮ್ಯಾನ್. ಕರೆಕ್ಟ್ ಅಲ್ವಾ? ಹಾಗೆ ಫಾರಿನ್ ಟ್ರಿಪ್ಗೆ ಹೋಗೋದ್ರಿಂದ ಯಾವ ಮುಖ್ಯಮಂತ್ರಿನೂ ಚೇಂಜ್ ಆಗಲ್ಲ, ಇಲ್ಲ ಉಳ್ಕೊಳ್ಳೋದಿಲ್ಲ. ಕಾಲ ಬಂದಾಗ ಚೇಂಜ್ ಆಗಬೇಕು, ಬೇರೆಯವ್ರ ಮುಖ್ಯಮಂತ್ರಿ ಆಗಬೇಕು. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ. ಆಗೋದ್ರಲ್ಲಿ ತಪ್ಪಿಸೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಆಗ ಟೈಮ್ ಬಂದಾಗ ನಾವೇ ನಿಮ್ಮ ಮುಂದೆ ಹೇಳ್ತೀವಿ. 28ಕ್ಕೆ ಆಗುತ್ತಾ, 26ಕ್ಕೆ ಆಗುತ್ತಾ, ಫೆಬ್ರವರಿಗೆ ಆಗ್ತಾರ, ಏಪ್ರಿಲ್ಗೆ ಆಗ್ತಾರ, ಮಾರ್ಚ್ಗೆ ಆಗ್ತಾರ, ಹಣೆಯಲ್ಲಿ ಬರೆದಿರ್ಬೇಕಲ್ಲ, ಅವತ್ತು ಹಾಗೆ ಆಗ್ತಾರೆ. ಡಿ ಕೆ ಅವರು ನನಗಿಂತ ನಿಮಗಿಂತ ಅನುಭವಸ್ಥರು. 40 ವರ್ಷ ರಾಜಕಾರಣವನ್ನು ಅರ್ದು ಕುಡಿದಿದ್ದಾರೆ. ಯಾವಾಗ ಯಾವ ಪಾನ್ನ ಮೂವ್ ಮಾಡಿದ್ರೆ ಗೇಮ್ನ ಗೆಲ್ಲಬಹುದು ಅನ್ನೋ ರಾಜಕೀಯ ತಂತ್ರಗಾರಕ ಚಾಣಕ್ಯತನ ಅವರಲ್ಲಿದೆ. ಅವರು ಸೈಲೆಂಟಾಗಿ ಕಾಯಿನ ಮೂವ್ ಮಾಡ್ತಾ ಇದ್ದಾರೆ ಅಂದರೆ ಅವ್ರಿಗೆ ಗೇಮ್ನ ಗೆಲ್ಲೋದು ಬುದ್ಧಿವಂತಿಕೆ ಇರೋದ್ರಿಂದ ಅವ್ರು ಕಾಯಿನ ಮೂವ್ ಮಾಡ್ತಾ ಇದ್ದಾರೆ. ಅಲ್ಲ, ಆಟ ಇರಲೇಬೇಕಲ್ವ. ರಾಜಕಾರಣ ಆದಮೇಲೆ ಆಟ ಇರುತ್ತೆ. ಆಟ ಇಲ್ಲದೇ ನಾವು ಏನೋ ಗೇಮ್ ಬಿಟ್ಬಿಡೋದಕ್ಕಾಗಲ್ಲ. ನಮ್ಮದು ಐರ್ಲೆಂಡ್ ಟೀಮ್ ಅಲ್ವಲ್ಲ, ನಮ್ಮದು ಬಲಿಷ್ಠ ಭಾರತ. ಈ ಥರ ಹೇಳೋದಕ್ಕೆ 40 ವರ್ಷಗಳ ಸುದೀರ್ಘ ರಾಜಕಾರಣ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ರಾಜಕಾರಣ ಅರ್ಧ ಕುಡ್ದಿದ್ದಾರೆ. ಗೇಮ್ ಗೆಲ್ಲುವಂತಹ ತಂತ್ರಗಾರಿಕೆ, ರಾಜಕೀಯ ಚಾಣಾಕ್ಷತನ ಅವರಲ್ಲಿದೆ. ಸೊ ಗೇಮ್ ಶುರು ಆಗಿದೆ ಅನ್ನೋದನ್ನು ಹೇಳ್ತಿದ್ದಾರೆ. ಲಾಸ್ಟ್ ವೀಕ್ ಈ ಸುದ್ದಿ ಡಿ ಕೆ ಕ್ಯಾಂಪಿಂದಾನೇ ಬಂತು. ಚಟುವಟಿಕೆಗಳು ಶುರುವಾಗುತ್ತೆ ಈ ವೀಕ್ ಅಂತ. ನೋಡಿ, ಅದನ್ನೀಗ ಗಣಿಗ ರವಿಕುಮಾರ್ ಅವರೇ ಸ್ಪಷ್ಟವಾಗಿ ಹೇಳ್ತಿದ್ದಾರೆ. ಏನು ಚಟುವಟಿಕೆಗಳು? BJP MLA ಒಬ್ಬರು ತನ್ನ ಖುದ್ದು ಮಾಹಿತಿ ನಾನೇ ಪಡ್ಕೊಂಡಿದ್ದೀನಿ ಅಂತ ಬೆಳಗಾವಿಯ ಅಭಯ್ ಪಾಟೀಲ್ ಅವ್ರು ಹೇಳೇ ಬಿಟ್ಟರು. 40 ರೂಮ್ಗಳು ಬುಕ್ ಆಗಿವೆ. ಇಲ್ಲ ರೆಸಾರ್ಟು ಮತ್ತೊಂದು ಇಲ್ಲ ಅಂತ ಏನೇ ಹೇಳ್ತಿರಬಹುದು. ಆದರೆ ಹೆಂಗಿರುತ್ತೆ ಗೇಮ್ ಪ್ಲ್ಯಾನ್ ಅಂದರೆ ಅದು ಯಾವ ಹಂತಕ್ಕಾದರೂ ಹೋಗಬಹುದು ಅನ್ನೋದನ್ನು ಈಗ ಇವರೆಲ್ಲರ ಬಾಯಲ್ಲಿ ನಾವು ಕೇಳ್ತಿದ್ದೀವಿ. 40 ರೂಮು, ರೆಸಾರ್ಟ್, ರಾಜಕಾರಣದ ತನಕ ಕರ್ನಾಟಕ ಪಾಲಿಟಿಕ್ಸ್ ಹೋಗುತ್ತೆ ಅನ್ನೋದರ ಸುಳಿವು ಸಿಕ್ಕಿರೋ ಹೊತ್ತಲ್ಲೇ ಅದು ಯಾರೂ ತಡೆಯೋಕ್ಕಾಗಲ್ಲ. ಅಂದರೆ ಸಿದ್ದರಾಮಯ್ಯನವ್ರು ಎಂಥದ್ದೇ ಒತ್ತಡ ಹಾಕಿದ್ರು DK CM ಆಗೋದನ್ನು ತಡೆಯೋಕ್ಕಾಗಲ್ಲ. ಸೈಲೆಂಟಾಗಿ ಕಾಯಿನ್ ಮೂವ್ ಮಾಡ್ತಿದ್ದಾರೆ ಅಂದರೆ ಗೇಮ್ ಗೆಲ್ತಾರೆ. ಬಹಳ ಸೈಲೆಂಟಾಗಿ ಕಾಯಿನನ್ನು ಮೂವ್ ಮಾಡಿದ್ದಾರೆ DK ಶಿವಕುಮಾರ್ ಅವರು ಈಗ ಅನ್ನೋದನ್ನು ಅವರ ಪರಮಾಪ್ತ ಗಣಿಗ ರವಿಕುಮಾರ್ ಅವರು ಹೇಳ್ತಿದ್ದಾರೆ. ಸೊ DK ಶಿವಕುಮಾರ್ ಅವರು ಅಂತಹ ಅಸ್ತ್ರವನ್ನು ಕೈಗೆತ್ಕೊಂಡಾಗಿದೆ. ಎಂತಹ ಅಸ್ತ್ರ? ಇನ್ನು CM ಕುರ್ಚಿ ಸಿದ್ದರಾಮಯ್ಯನವರು ಬಿಡಲೇಬೇಕು ಅಂತಹ ಅಸ್ತ್ರ. ರಾಜಕಾರಣ ಅಂದಮೇಲೆ ಆಟ ಇರುತ್ತೆ. 136 ಜನ ಆಟಗಾರರು DK ಪರನೇ ಇದ್ದೀವಿ. ಅತಿ ಶೀಘ್ರದಲ್ಲಿ ಉತ್ತರ ಬರುತ್ತೆ. ನಾವು BJPಗೆ ಯಾಕೆ ಹೋಗೋದು? DKಶಿ ಅವರು ನಮ್ಮ ಪಕ್ಷದಿಂದನೇ CM ಆಗ್ತಾರೆ, BJPಗೆ ಹೋಗ್ತಾರಂತೆ ಅನ್ನೋ ಸುದ್ದಿಗಳೆಲ್ಲ ಬಂತಲ್ಲ. ಹಾಗಾಗಿ ಈ ಪ್ರಶ್ನೆ ನಿನ್ನೆ ಮಾಧ್ಯಮವೊಂದರ ಕಾರ್ಯಕ್ರಮದಲ್ಲಿ DK ಶಿವಕುಮಾರ್ ಅವರು ಯಡಿಯೂರಪ್ಪನವರು ಅತ್ಯಂತ ಆಪ್ತವಾಗಿ ಮಾತಾಡ್ತಿದ್ದ ವಿಡಿಯೋ ಸರ್ಕ್ಯುಲೇಟ್ ಆಯಿತು. ಮತ್ತು ಈ ಹಾವೇರಿ ಸಮಾವೇಶದಲ್ಲಿ ಸಿದ್ದರಾಮಯ್ಯನವ್ರ ಭಾಷಣ ಇನ್ನೇನು ಶುರುವಾಗಿದೆ. DK ಶಿವಕುಮಾರ್ ಅವರು ಎದ್ದು ನಡೆದೇ ಬಿಡ್ತಾರೆ. DK ಭಾಷಣದ ಸಮಯದಲ್ಲಿ ಭರವಸೆ ಇಟ್ಟುಕೊಂಡು ಕಾಯ್ತಾ ಇದ್ದೀನಿ ಅನ್ನೋ ಅಲ್ಲೂ ಹಿಂಟ್ ಕೊಡ್ತಾರೆ. ಡೆಲ್ಲಿಗೆ ಹೋಗಿ ಬಂದ ಮೇಲಂತೂ ಏನೇನೆಲ್ಲ ಹೇಳಿದ್ದಾರೆ DK ಶಿವಕುಮಾರ್ ಅವರು ಅಂದು ನೋಡಿದ್ದೀವಿ, ಸ್ಪಷ್ಟವಾಗಿ ನೋಡಿದ್ದೀವಿ. ಸದ್ಯದಲ್ಲೇ ಎಲ್ಲ ಇತ್ಯರ್ಥವಾಗತ್ತೆ ಅನ್ನುವ ಬಿಗ್ ಮೆಸೇಜ್ ಸೋನಿಯಾ ಗಾಂಧಿ ಅವರಿಂದ ಬಂದ ಮೇಲೇ DK ಶಿವಕುಮಾರ್ ಅವರು ಬೆಂಗಳೂರಿಗೆ ಬಂದಿತ್ತು. ಅದಾದಮೇಲೆ ಸಿದ್ದರಾಮಯ್ಯನವರು DK ಶಿವಕುಮಾರ್ ಅವರು ಮುಖ ಕೂಡ ನೋಡ್ಕೊಳ್ತಿಲ್ಲ. 2-3 ಕಾರ್ಯಕ್ರಮಗಳಲ್ಲಿ ಒಟ್ಟಿಗೆ ಭಾಗವಹಿಸಿದ್ರು ಪಕ್ಕನೆ ಕೂತ್ಕೊಂಡ್ರು ಕೂಡ ಸಿದ್ದರಾಮಯ್ಯನವ್ರು ಹೆಂಗೆ ಡಿಸ್ಟರ್ಬ್ ಆಗಿದ್ದಾರೆ, ಎಷ್ಟು ಸಿಡ್ದೆದ್ದಿದೆ ಸಿದ್ದು ಬಣ ಅನ್ನೋದಕ್ಕೆ ಇದು ಸ್ಪಷ್ಟವಾದ ಉದಾಹರಣೆ. ಈಗ ಓಪನ್ ಆಗಿ ಶಾಕ್ ಕೊಡ್ತಿದೆ DK ಬಣ. ಅದು ಯಾರು ತಡಿತಿರೋ, ಅದು ಹೆಂಗೆ ತಡಿತಿರೋ ನೋಡೇ ಬಿಡೋಣ. ಸದ್ಯದಲ್ಲೇ ಆಗತ್ತೆ ಅನ್ನುವಂಥ ಘೋಷಣೆ ಈಗ DK ಬಣದಿಂದ ಮೊಳಗಿದೆ. ಅಷ್ಟೂ ಜನರನ್ನು ಮೀಟ್ ಆಗ್ತಾರೆ ಗಾಂಧಿ ಫ್ಯಾಮಿಲಿ. ಇದು ಸಿದ್ದರಾಮಯ್ಯನವರ ಬಣಕ್ಕೆ ಅನ್ಎಕ್ಸ್ಪೆಕ್ಟೆಡ್ ಬೆಳವಣಿಗೆ.
ಪ್ರತಿ ಸಲ ಹೋಗ್ತಾರೆ ಬರ್ತಾರೆ, ಹೋದಾಗ ಹೋದ ದಾರಿಗೆ ಸುಂಕ ಇಲ್ಲ ಅಂತ ಬರ್ತಿದ್ರು, ರಾಹುಲ್ ಗಾಂಧಿ ಸಿಕ್ಕೇ ಇಲ್ಲ ಅಂತ. ಈ ಸಲ ಏನಾಗುತ್ತೆ, ಭೇಟಿ ಫಿಕ್ಸ್ ಮಾಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇರಲಿಲ್ಲ. ಹೋಗ್ತಿದ್ದಾರೆ ಪಕ್ಷದ ಅಧ್ಯಕ್ಷರಾಗಿ, ಅಸ್ಸಾಂ ಚುನಾವಣೆ ಅಂತ ಅಷ್ಟೇ ತಿಳ್ಕೊಂಡಿತ್ತು ಸಿದ್ದು ಬಣ. ಆದರೆ ಪ್ರಿಯಾಂಕಾ ಗಾಂಧಿ ಅವರ ಮೂಲಕ ದಾಳ ಉರುಳಿಸಿದಂಥ DK ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವ್ರ ಜೊತೆಗೆ ಫಸ್ಟ್ ಟೈಮ್ 3 ತಿಂಗಳಲ್ಲಿ ಅರ್ಧ ಗಂಟೆ ಮಾತುಕತೆ ಮಾಡೇ ಬಿಡ್ತಾರೆ. ರಾಜ್ಯದ ಎಲ್ಲ ವಿಚಾರ ಹೇಳ್ತಾರೆ. ಇಷ್ಟೇ ಅವ್ರು ಹೇಳಿದ್ದು, 28ರ ಚುನಾವಣೆ ದೃಷ್ಟಿಯಿಂದ ನಾನೀಗ ನಾಯಕತ್ವ ತಗೊಳ್ಳೋದು ಎಷ್ಟು ಇಂಪಾರ್ಟೆಂಟ್, ಪಕ್ಷಕ್ಕೆ ಭವಿಷ್ಯ ಬೇಕಲ್ಲ. ಸಿದ್ದರಾಮಯ್ಯನವರು 28ಕ್ಕೂ ಕಂಟಿನ್ಯೂ ಮಾಡೋಕ್ಕಾಗತ್ತಾ? 29ರ ಲೋಕಸಭೆ ಕಥೆ ಏನು? ಸೋನಿಯಾ ಗಾಂಧಿ ಅವರು ಭರವಸೆ ಕೊಡ್ತಾರೆ, ಪ್ರಿಯಾಂಕಾ ರಾಹುಲ್ ಇಬ್ಬರೇ ಎದುರು ಮಾತುಕತೆ ಆಗುತ್ತೆ, ಕ್ಷಿಪ್ರವಾಗಿ ಬೆಳವಣಿಗೆ ಆಗುತ್ತೆ, ಸದ್ಯದಲ್ಲಿಯೇ ಇತ್ಯರ್ಥ ಆಗುತ್ತೆ ಅಂತ. ಸೋನಿಯಾ ಅವರು ನನ್ನದೇ ಹೊಣೆ ಎಲ್ಲ ತೀರ್ಮಾನ ಮಾಡಿಸೋದು ಅನ್ನೋ ಮಾತು ಕೊಟ್ಟ ಮೇಲೇ ಬಂದಿದ್ದಾರೆ ಅನ್ನೋದು DK ಬಣದಿಂದ ಬಂತು. ನಿನ್ನೆ ಅಷ್ಟೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸಹೋದರ ಏನಂತ ಹೇಳಿದ್ರು, ಚಂದ್ರರಾಜ್ ಹಟ್ಟಿಹೊಳಿ ಅವರು, ಸಮಯ ಬರುತ್ತೆ ಅಂತಿದ್ರು DK ಸಾಹೇಬರು, ಆ ಸಮಯ ಬಂದಿದೆ ಅನ್ನುವ ಮಾತಾಡಿದ್ರು. ಈಗ ಗಣಿಗ ರವಿಕುಮಾರ್ ಅವರು ಹೇಳ್ತಿದ್ದಾರೆ ತಪ್ಪಿಸೋಕೆ ಸಾಧ್ಯವೇ ಇಲ್ಲ ಅಂತ. ಸೊ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಕುರ್ಚಿ ಏರುವಂಥ ಸಮಯ ಹತ್ರ ಬಂದಿದೆ ಅದನ್ನು ಇನ್ನು ಮುಂದಕ್ಕೆ ಹಾಕೋಕೆ ಸಾಧ್ಯವೇ ಇಲ್ಲ ಅನ್ನೋದನ್ನು ಹೇಳ್ತಾ ಇದೆ. ಈಗ ಓಪನ್ ಆಗಿ ಸಿದ್ದರಾಮಯ್ಯನವರೇನೋ ಬಜೆಟ್ ಮಂಡಿಸೋದಕ್ಕೆ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಹೆಚ್ಚು ಕಡಿಮೆ ಆಗಿ ಸಿದ್ದರಾಮಯ್ಯ ಟೀಮ್ ಏನಾದರೂ ಆಟ ಶುರು ಮಾಡಿದರೆ, ವಿದೇಶ ಪ್ರವಾಸಕ್ಕೆ ಹೊರಟಿದ್ರು ಶಾಸಕರು, ಸಿದ್ದರಾಮಯ್ಯನವರೇ ಕಳಿಸ್ಕೊಡ್ತಾ ಇದ್ದಿದ್ದದು ಅಂತೆಲ್ಲ BJP ಅವರು ಕಾಲು ಎಳಿತಾ ಇದ್ರು. ಇನ್ಯಾರು ಹೋಗ್ತಿದ್ದಾರೆ ಅವ್ರವ್ರ ಖರ್ಚಲ್ಲಿ ಅಂತ ಹೇಳೋದಷ್ಟೇ, ಸಿದ್ದರಾಮಯ್ಯನವರೇ ಅವರು ಹೊರಟು ನಿಲ್ಲುವಂತೆ ಮಾಡಿರೋದು ಅಂತ. ಬಟ್ ಹೈಕಮಾಂಡ್ ಬ್ರೇಕ್ ಹಾಕ್ಬಿಡ್ತು. ಶಾಕ್ ಎದುರಾಯಿತು ಸಿದ್ದು ಬಣದ ಶಾಸಕರಿಗೆ, ವಿದೇಶಕ್ಕೆ ಹೊರಟವ್ರಿಗೆ. ಎಲ್ಲರೂ ಕೂಡ ಎಲ್ಲಿ ನಾವು ನೋಟೆಡ್ ಆಗಿ ಹೋಗ್ತೀವೋ ಹೈಕಮಾಂಡ್ ಕಣ್ಣಲ್ಲಿ ಅಂತ ತಾವೇ ಹೆಜ್ಜೆ ಹಿಂದಿಟ್ರು. ಅಲ್ಲೂ ಕೂಡ ಹಿನ್ನಡೆ ಆಯಿತು. ಈಗ DK ಶಿವಕುಮಾರ್ ಅವರು ಹೆಂಗೆ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದಾರೆ ಅಂದರೆ, 2.5 ವರ್ಷ ನಾವು ಒಂದೇ ಒಂದು ಸಣ್ಣ ಸಮಸ್ಯೆನೂ ಮಾಡದೆ ಸರ್ಕಾರವನ್ನು ಕಾದಿದ್ದೀವಿ. ಎಲ್ಲೊಂದು ಗಾಸಿಪ್ ಮಾಡಿಲ್ಲ, ಸರ್ಕಾರಕ್ಕೆ ಸಮಸ್ಯೆ ತಂದಿಲ್ಲ. ಸರಿ, ಹೈಕಮಾಂಡ್ ಮಾತನ್ನು ನಾವು ಮಾತ್ರ ಕೇಳಬೇಕಾ? ಸಿದ್ದರಾಮಯ್ಯ ಬಣ ಕೇಳಲ್ವಾ? ಸಿದ್ದರಾಮಯ್ಯ ಬಣ ಹಾಗಾದ್ರೆ ಹೈಕಮಾಂಡ್ಗಿಂತ ಮೇಲಿರೋದಾ ಅನ್ನೋದೇ DK ಶಿವಕುಮಾರ್ ಅವರು ಹೈಕಮಾಂಡ್ ಮುಂದೆ ಉರುಳಿಸಿರೋ ದಾಳ. ಯತೀಂದ್ರ ಅವ್ರ ಸ್ಟೇಟ್ಮೆಂಟ್ ಇರಬಹುದು, ಸಿದ್ದರಾಮಯ್ಯ ಬಣ ಈಗ ಹೊಸ ವರಸೆ ಶುರು ಮಾಡಿರೋದಿರಬಹುದು. ವೇಣುಗೋಪಾಲ್ ಅವರೇ ಅವತ್ತು ನಾವು ಮಾಧ್ಯಮದ ಎದುರೇ ಅಧಿಕಾರ ಹಂಚಿಕೆ ಒಪ್ಪಂದವನ್ನು ಬಿಚ್ಚಿಡೋರಿದ್ವಿ, ಅದನ್ನು ತಡೆದ್ರು, ನಾವಿದ್ದೀವಿ, ನಮ್ಮ ನಂಬಿಕೆ ಇಡಿ, ಎಲ್ಲ 2.5 ವರ್ಷಕ್ಕೆ ಆಗ್ಬಿಡುತ್ತೆ ಅಂತ ಹೇಳಿಬಿಟ್ರು. ಈಗ ಅದೇ ವೇಣುಗೋಪಾಲ್ ಅವರು ಸೈಲೆಂಟ್ ಆದರೆ ನಮ್ಮ ಸುಮ್ಮನಿರ್ಬೇಕಾ? ಖರ್ಗೆ ಅವ್ರ ಎದುರು, ವೇಣುಗೋಪಾಲ್ ಅವ್ರ ಎದುರು ಏನೇನಾಗಿದೆ, ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ ಅವ್ರಿಗೆ ಗೊತ್ತು, ರಾಹುಲ್ ಗಾಂಧಿ ಅವ್ರಿಗೆ ಇದು ಕಮ್ಯುನಿಕೇಟ್ ಆಗಿದೆ. ಎಲ್ಲವನ್ನೂ ಕೂಡ ಹಾಗಾದರೆ ನಾವು ಮರೆತು ಸುಮ್ಮನಿರಬೇಕಾ? ಹೈಕಮಾಂಡ್ ಮಾತು ನಾವು ಕೇಳಿದ್ದೀವಿ, ಈಗ ಅವ್ರು ಕೇಳಲೇಬೇಕು ಅಂತ ಕೂತಿರೋ DK ಶಿವಕುಮಾರ್ ಅವ್ರ ಬಣ ಅವತ್ತೇನು ಸೆಷನಲ್ಲಿ ಆಯ್ತಲ್ಲ ಒದ್ದು ಕಿತ್ಕೊಳ್ಳೋದು ಅಂತ, ಆ ಮಾತಿಗೆ ತಕ್ಕಂತೆ ಬಿಗ್ ಡೆವಲಪ್ಮೆಂಟ್ ಆಗ್ತಿದೆ. ಅಜ್ಜಯ್ಯನ ಆಶೀರ್ವಾದವನ್ನು ಪಡ್ಕೊಂಡು ಬಂದಿರೋ DK ಶಿವಕುಮಾರ್ ಅವರು ನೆಕ್ಸ್ಟ್ ಸ್ಟೆಪ್ಗಾಗಿ ಈಗ ಬ್ಲೂ ಪ್ರಿಂಟನ್ನು ರೆಡಿ ಮಾಡಿರೋದು. ರಾಜ್ಯ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಸ್ತಿರುವಂಥ ಡೆವಲಪ್ಮೆಂಟ್ ಇದು. ಸಿದ್ದರಾಮಯ್ಯನವ್ರಿಗೆ ಬಹಳ ಒಳ್ಳೆ ರೀತಿಯಲ್ಲಿ ಸೆಂಡ್ ಆಫ್ ಕೊಡ್ತೀವಿ ನಾವು ಅಂತ ಹೇಳ್ತಿರೋದು. ಅವರು ರೆಬಲ್ ಆಗಿ ನಿಂತರೆ ಮಾತ್ರ ಅದು ಬಹಳ ಕಾಸ್ಟ್ಲಿ ಆಗಬಹುದು. ಅಂಥ ಸ್ಟೆಪ್ಪೇ ನಾವು ತಗೊಳ್ತೀವಿ ಅನ್ನುವ ಬಿಗ್ ಮೆಸೇಜ್ ಈಗ DK ಬಣದಿಂದ ರವಾನೆಯಾಗಿರೋದು. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.